ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ನಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತಂ ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈಃ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಶ್ರೀ ಶಂಕರ ಭಗವತ್ಪಾದರು ಉಪನಿಷತ್ತಿಗೆ ಭಾಷ್ಯವನ್ನು ಬರೆಯುವಾಗ ಬಹಳ ಸ್ಪಷ್ಟವಾಗಿ ಅನೇಕ ಕಡೆಗಳಲ್ಲಿ ಉಲ್ಲೇಖ ಮಾಡುತ್ತಾರೆ. ಯಾಕೆ ಉಪನಿಷತ್ತು ಇಷ್ಟೊಂದು ಕಷ್ಟಪಡ್ತಾ ಇದೆ? ಈ ಎಲ್ಲ ವಿಚಾರಗಳನ್ನು ಬಹಳ ವಿಸ್ತಾರವಾಗಿ ಸೂಕ್ಷ್ಮವಾಗಿ ಹೇಳ್ತಾ ಇದೆ. ಅದಕ್ಕೆ ಭಗವತ್ಪಾದರ ಅಲ್ಲಿ ಉತ್ತರ ಹೇಗಿದೆ, ಇನ್ನೇನಿಲ್ಲ, ಜನ ಸನ್ಮಾರ್ಗವನ್ನು ತುಳಿಯಲಿ ಅಂತಷ್ಟೆ. ಒಂದು ಬಾರಿ ಜನ ಸನ್ಮಾರ್ಗವನ್ನು ತುಳಿದರೆ ಆಗ ಶ್ರೇಯಸ್ಸವರಿಗೆ ಕಟ್ಟಿಟ್ಟಿದ್ದು. ಹಾಗಾಗಿ ಪ್ರತಿಯೊಬ್ಬನೂ ಕೂಡ ಸನ್ಮಾರ್ಗವನ್ನು ತುಳಿಯಲಿ ಅನ್ನೋದಕ್ಕಾಗಿ ಉಪನಿಷತ್ತುಗಳು ಇಂಥ ಮಾತುಗಳನ್ನು ಹೇಳ್ತಾ ಇದ್ದಾವೆ ಅಂತಂತಾರೆ. ಹಾಗೆ ಭಗವತ್ಪಾದರು ತಮ್ಮ ಪ್ರಕರಣ ಗ್ರಂಥಗಳಲ್ಲಿಯೂ ಕೂಡ ಅದೇ ಸರಣಿಯನ್ನು ಅನುಸರಿಸಿ ವಿಶೇಷವಾಗಿ ಉಪದೇಶ ಮಾಡಿದ್ದನ್ನು ನಾವು ಕಾಣಬಹುದು. ವಿವೇಕ ಚೂಡಾಮಣಿ ಇದ್ದೇ ನಾನು ಮತ್ತೆ ಇವತ್ತು ಉಲ್ಲೇಖ ಮಾಡ್ತೇನೆ. ದೇಹದ ಕುರಿತಾಗಿ ಮತ್ತೆ ವಿಶೇಷವಾಗಿ ಉಪನಿಷತ್ತಿನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಭಗವತ್ಪಾದರು. ನಮಗೆಲ್ಲ ಗೊತ್ತಿರುವಂತೆ ಒಂದು ದೇಹ, ಒಂದು ಶರೀರ ಅಂದರೆ ಅದರಲ್ಲಿ ಚರ್ಮ, ಮಾಂಸ, ರಕ್ತ, ಜಿಡ್ಡು ಇದೆಲ್ಲ ಸೇರಿಕೊಂಡಿರುತ್ತೆ. ಇದೆಲ್ಲ ಸೇರಿದ್ದಕ್ಕೆ ನಾವು ದೇಹ ದೇಹ ಅಂತ ಹೇಳ್ತೇವೆ ಅಂತ ಹೇಳ್ತಾ ಭಗವತ್ಪಾದರು ಒಟ್ಟಿನಲ್ಲಿ ಇಷ್ಟೆಲ್ಲ ವಸ್ತುಗಳು ಸೇರಿ ಅದು ಪಂಚಭೂತಗಳಿಂದ ಮಾಡಿದಂಥ ಈ ಶರೀರದಲ್ಲಿ ಕೊನೆಗೆ ಇರುವುದೇನಂತಂದರೆ ಒಂದಷ್ಟು ಅಮೇಧ್ಯ, ಇನ್ನೊಂದಷ್ಟು ಮೂತ್ರ. ಅದಷ್ಟು ಬಿಟ್ಟರೆ ಈ ದೇಹದಲ್ಲಿ ಮತ್ತೊಳಗಿನ್ನೇನೂ ಇಲ್ಲ. ಅಷ್ಟೇ ಇದರ ಯೋಗ್ಯತೆ ಅಂತ ಒಂದು ಮಾತು ಉಲ್ಲೇಖ ಮಾಡ್ತಾರೆ. ತ್ವಂ ಮಾಂಸ ರುಧಿರ ಸ್ನಾಯು ಮೇದೋ ಮಜ್ಜಾಸ್ಥಿ ಸಂಕುಲಂ ಅಂತಾರೆ. ಇದೆಲ್ಲದರ ಸಮೂಹ. ಆಮೇಲೆ ಮೂತ್ರಂ ಪೂರ್ಣಂ, ಇಡೀ ಶರೀರದಲ್ಲಿ ಅದೇ ಇರೋದು, ಒಳಗಡೆ ಜಾಗ ಇದ್ದಲ್ಲಿ ರಕ್ತ, ಅದು ಬಿಟ್ಟರೆ ಪುರೀಷಾಭ್ಯಾಂ ಸ್ಥೂಲಂ ನಿಂದ್ಯಮಿದಂ ವಪುಹು. ಇದು ಸ್ಥೂಲವಾದಂಥ ಶರೀರ, ದೇಹ ಅಂತ ನಾವಿದಕ್ಕೆ ಹೇಳ್ತೇವೆ. ಇದು ನಿಂದ್ಯವಾದ್ಯದು. ನಿಂದ್ಯವಾದ್ದು ಅಂತಂದರೆ ಸಾಧನೆಗೆ ಇದೇ ಬಹಳ ಮುಖ್ಯವಾದಂಥದ್ದು ಒಂದು ಸಾಧನ, ಅದರಲ್ಲಿ ಸಂದೇಹವಿಲ್ಲ. ಅದು ಸಾಧಕನಿಗೆ, ಆ ಸಾಧನೆಗೆ ಇದನ್ನು ಬಳಸಿಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ನಾವು ಹಾಗೆ ಮಾಡ್ತಾ ಇಲ್ಲ. ನಾವು ಅದರ ಬದಲು ನಮ್ಮ ಶರೀರ ಅಂದರೆ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಅದಕ್ಕೆ ಮೋಹ ಅಂತ ಹೇಳ್ತಾರೆ. ಆ ಮೋಹವನ್ನು ತೆಗೆಯೋದಕ್ಕೆ, ವಿವೇಕವನ್ನು ಉಂಟು ಮಾಡೋದಕ್ಕೆ ಭಗವತ್ಪಾದರು ತಮ್ಮ ಗ್ರಂಥಗಳಲ್ಲಿಯೂ ಕೂಡ ಉಪನಿಷತ್ನ ಸಾರವನ್ನು ಪ್ರಕರಣ ಗ್ರಂಥಗಳಲ್ಲಿ ಹೇಗೆ ಹೇಳಿದ್ದಾರೆ ಅಂತ ನಾವು ನೋಡಬಹುದು. ಭಗವತ್ಪಾದರು ಹೇಳುತ್ತಾರೆ, ಅಷ್ಟಾಗಿಯೂ ಕೂಡ ಈ ಎಲ್ಲ ವಸ್ತುಗಳಿದೆಯಲ್ಲ ಶರೀರದಲ್ಲಿರತಕ್ಕಂಥದ್ದು, ಚರ್ಮವೇ ಮೊದಲಾದ್ದು, ಇದು ಎಲ್ಲಿಂದ ಬಂತು ಅಂದರೆ ಪಂಚೀಕೃತೇಭ್ಯೋ ಭೂತೇಭ್ಯ ಸ್ಥೂಲೇಭ್ಯ ಪೂರ್ವಕರ್ಮಣ. ಇದೆಲ್ಲವೂ ಬಂದಿದ್ದು ಇದೇ. ಮತ್ತೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಇದೆಲ್ಲವೂ ಪಂಚೀಕೃತವಾಗಿ ಒಟ್ಟಾಗಿ ಅದು ಸ್ಥೂಲವಾದಂಥ ಈ ಎಲ್ಲ ಪಂಚಭೂತಗಳಿಂದ ಈ ಸ್ಥೂಲವಾದ ಶರೀರ ಬಂತು. ಹೇಗೆ ಬಂತು ಅಂತಂದರೆ ಈಗ ಎಚ್ಚರಿಕೆ ಕೊಡ್ತಾರೆ. ಇದು ಹೇಗೆ ಬರುತ್ತೆ ಈ ಶರೀರ ನಮಗೆ ಅಂತಂದರೆ ಪೂರ್ವಕರ್ಮಣ, ನಾವೇ ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ನಮ್ಮ ಕರ್ಮಕ್ಕನುಗುಣವಾಗಿ ಇದು ಬರುತ್ತೆ. ಇದು ಮಾತ್ರ ನಾವು ನೆನಪಿಟ್ಟುಕೊಳ್ಬೇಕು ಅಂತಾರೆ. ಅಂದರೆ ಕೊನೆ ಪಕ್ಷ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನನಗೆ ಮುಂದಿನ ಜನ್ಮ ಒಳ್ಳೆಯದು ಸಿಗಲಿ, ಮುಂದಿನ ಶರೀರ ಒಳ್ಳೆಯದು ಸಿಗಲಿ ಅಂತ ಇದ್ದರೆ ಅದಕ್ಕೆ ಅವನು ಮಾಡಬೇಕಾದ ಸನ್ಮಾರ್ಗವನ್ನು ತುಳಿಬೇಕು. ಆಗ ಅವನಿಗೆ ಮುಂದಿನ ಶರೀರ ಉತ್ತಮವಾದ ಸಿಗುತ್ತೆ. ಇಲ್ಲ ಅಂತಂದರೆ ಏನು ಕರ್ಮ ಮಾಡಿರ್ತಾನೋ ಅದಕ್ಕನುಗುಣವಾದ ಶರೀರ ಸಿಗುತ್ತೆ. ಇದು ನೆನಪಿರಲಿ ಅಂತಾರೆ. ಸಮುತ್ಪನ್ನಮಿದಂ ಕರ್ಮಣ ಪೂರ್ವಕರ್ಮಣ ಸಮುತ್ಪನ್ನವಿದಂ ಅಂತಾರೆ ಭಗವತ್ಪಾದರು. ನಮ್ಮ ಹಿಂದಿನ ಕರ್ಮದಿಂದ ಇದು ಬಂದಿರತಕ್ಕಂಥದ್ದು ಹುಟ್ಟುವುದು ಈ ಶರೀರ.
ಆದ್ದರಿಂದ ಸ್ಥೂಲಂ ಭೋಗಾಯತನಮಾತ್ಮನಃ, ಇದು ಜೀವಾತ್ಮನಿಗೆ ಭೋಗ ಅನುಭವಿಸೋದಕ್ಕೊಂದು ಆಯತನ ಅಷ್ಟು ಬಿಟ್ಟರೆ ಇನ್ನಿದಲ್ಲಿ ಸ್ವಾರಸ್ಯವಾದಂಥದ್ದು ಏನೂ ಇಲ್ಲ ಅಂತಾರೆ ಭಗವತ್ಪಾದರು. ಈ ಕಂಸ ಇಂಥ ಉಗ್ರವಾದ ಒಂದು ನಿರ್ಣಯವನ್ನು ಮಾಡ್ತಾನಲ್ಲ, ಅಷ್ಟು ಸಂತೋಷದಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ ತನ್ನ ಸಹೋದರಿಯನ್ನು ಮತ್ತು ಭಾವನನ್ನು, ವಸುದೇವನನ್ನು ರಥದಲ್ಲಿ ಕೂತ್ಕೊಳಿಸಿ ಮೆರವಣಿಗೆ, ಭಾರಿ ದೊಡ್ಡ ಮೆರವಣಿಗೆ. ಆ ವಿವಾಹ ಮಾಡಿಕೊಟ್ಟನಲ್ಲ, ಆ ಒಂದು ಸಂತೋಷ. ಅದರ ಮಧ್ಯೆ ಈ ಅಶರೀರವಾಣಿ ಕೇಳಿದಾಗ ಏಕಿ ವ್ಯಕ್ತಿ ಬದಲಾದ ನೋಡಿ. ಬದಲಾದ ಮಾತ್ರ ಅಲ್ಲ, ಯಾವ ತನ್ನ ತಂಗಿಯನ್ನು ಕೂತುಕೊಳಿಸಿ ಕರ್ಕೊಂಡು ಹೋಗ್ತಾ ಇದ್ದಾನೋ ಅದೇ ತಂಗಿಯನ್ನು ತೆಗೆದು ಬಿಡುತ್ತೇನೆ ಅಂತ ಹೊರಟಿದ್ದಾನೆ ಖಡ್ಗ ಹಿಡ್ಕೊಂಡು. ಆಗ ವಸುದೇವನ ಮಾತು, ನಿನ್ನೆ ಒಂದು ಮಾತನ್ನು ನಾವು ನೋಡಿದ್ದೇವೆ, ಇವತ್ತು ಹೇಳ್ತಾನೆ. ಇವತ್ತಿನ ಆ ಶ್ಲೋಕ ಹೀಗಿದೆ: ಅಯ್ಯ ಕಂಸ, ಸರಿ ನೀನೀಗ ಹೊರಟಿದ್ಯಾ, ತೆಗೆದೇ ಬಿಡುತ್ತೇನೆ ಆಕೆಯನ್ನು. ಆಕೆಯ ಗರ್ಭದಲ್ಲಿ ಹುಟ್ಟುವ ತಾನೇ ನನ್ನನ್ನು ಕೊಲ್ಲೋದು. ಆಕೆ ಇಲ್ಲ ಅಂದರೆ ಮತ್ತು ಗರ್ಭ ಹುಟ್ಟುದು ಅಂತ ಎಲ್ಲಿಂದ ಬಂತು ನೋಡೋಣ ಅಂತ ವಿಚಾರ ಮಾಡ್ತಾ ಇದೆಯಲ್ಲ. ದೇಹೇ ಪಂಚತ್ವಮಾಪನ್ನೇ. ಕಂಸ, ಒಂದು ನೆನಪಿಟ್ಟುಕೋ, ನಿನಗೇನು ಕ್ಷಣಾರ್ಧದ ಕೆಲಸ ಆಕೆಯನ್ನು ತೆಗೆಯೋದು ಅಷ್ಟೇ, ಅದರಲ್ಲೇನು ಸಂದೇಹ ಇಲ್ಲ. ಆದರೆ ನೀನು ಆಮೇಲೆ ನಿನ್ನ ಶರೀರ ಬಿಡಬೇಕು, ಇದೇನು ಶಾಶ್ವತವ? ನೀನು ನಿನ್ನ ಶರೀರವನ್ನು ಬಿಡಲೇಬೇಕು, ಅದರಲ್ಲಿ ಸಂದೇಹವೇ ಇಲ್ಲ ಅದರಲ್ಲಿ. ಆದರೆ ಹಾಗೆ ಬಿಡಬೇಕಾದಾಗ ದೇಹಿ ಕರ್ಮಾನುಗೋ ವಶಃ, ಆ ಪ್ರತಿಯೊಬ್ಬ ದೇಹಿ ಇದ್ದಾನಲ್ಲ, ಜೀವಾತ್ಮ ಅಂತ ಕರಿತೇವಲ್ಲ, ಇವನಿಗೆ ಇನ್ನೊಂದು ಶರೀರ ಸಿಗುವುದಿದೆಯಲ್ಲ, ಇದು ಆವಾಗ ಮತ್ತೆ ಒಂದು ವಿಶೇಷವಾಗಿ ಬೇಡಿಕೆ ಇಟ್ಟಿದ್ದಕ್ಕೆ ಸಿಗುವ ಶರೀರವಲ್ಲ ಇದು. ಮಾಡೋದು ಮಾಡಬಾರದು ಮಾಡಿದ, ಸತ್ತೇ ಹೋದ, ಸತ್ತು ಹೋದ ಮೇಲೆ ಗೊತ್ತಾಯಿತು ಅವನಿಗೆ ಇಂಥ ಶರೀರ ಬಂದೇ ಬರುತ್ತೆ ಈಗ ಅಂತ. ಆಗ ಇಲ್ಲ ನನಗೆ ಈ ಶರೀರ ಕೊಡಿ, ಅದು ಕೊಡಿ, ಇದು ಕೊಡಿ, ಅದು ಯಾವುದು ನಡೆಯೋದಿಲ್ಲ. ಕರ್ಮಾನುಗಹ, ನೀನು ಏನು ಕರ್ಮ ಮಾಡಿದ್ಯೋ ಅದಕ್ಕೆ ಅನುಗುಣವಾಗಿ ನಿನಗೆ ಮುಂದಿನ ಶರೀರ ಸಿಗುತ್ತೆ. ಕರ್ಮಾನುಗೋ ಅವಶಃ, ಈ ವಿಷಯದಲ್ಲಿ ನಿನಗೆ ಸ್ವಾತಂತ್ರ್ಯವೇ ಇಲ್ಲ, ನೀನು ಪರತಂತ್ರ, ನೀನು ಅಷ್ಟೇ. ದೇಹಾಂತರ ಮನುಪ್ರಾಪ್ಯ ಪ್ರಾಕ್ತನಂ ತ್ಯಜತೆ ವಪುಹು, ಇದು ಉಪನಿಷತ್ತು ಬಹಳ ಪ್ರಸಿದ್ಧವಾದಂಥ ಒಂದು ಮಾತಿದು. ಒಂದು ಶರೀರ, ಅದು ಈ ಶರೀರವನ್ನು ಬಿಡುವಾಗ ಇನ್ನೊಂದು ಶರೀರಕ್ಕೆ ಹೇಗೆ ಹೋಗುತ್ತೆ ಅಂತಂದರೆ, ತಾನು ಮಾಡಿದ ಕರ್ಮಕ್ಕನುಗುಣವಾಗಿ ಅದು ಇನ್ನೊಂದು ಶರೀರವನ್ನು ಹಿಡ್ಕೊಳ್ಳೋ ತನಕವೂ ಕೂಡ ಈ ಶರೀರದ ಅಭಿಮಾನವನ್ನು ಬಿಡೋದಿಲ್ವಂತೆ. ಅದು ಈ ಶರೀರದಲ್ಲಿ ಏನೊಂದು ಅಷ್ಟು ವರ್ಷ ಏನೋ ಒಂದೆಲ್ಲ ಮಾಡ್ತಾ ಇರ್ತೇವಲ್ಲ, ಆ ಅಭಿಮಾನ ಮುಂದಿನ ಶರೀರಕ್ಕೆ ಹೋಗಿ ಸೇರೋ ತನಕವೂ ಕೂಡ ಇರುತ್ತಂತೆ. ಅದಕ್ಕೆ ಹುಳದ್ದು ಉದಾಹರಣೆ ಕೊಡ್ತಾರೆ. ಈ ಹುಳಗಳು ಆಮೇಲೆ ಹುಲ್ಲಿನಲ್ಲಿ ಅಥವಾ ಬೇರೆ ಕಡೆ ಹೋಗುವಾಗ ಏನು ಮಾಡ್ತವೆ ಅಂದರೆ, ಮುಂದಕ್ಕೆ ಅದರ ಹೆಜ್ಜೆ ಇಡಬೇಕಾದ್ರೆ ಹಿಂದಿಂದನ್ನು ಚೆನ್ನಾಗಿ ಗಟ್ಟಿಯಾಗಿ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಇಡುತ್ತೆ, ಮುಂದಕ್ಕೆ ಇಟ್ಟ ಮೇಲೆ ಇಲ್ಲಿಂದ ಮೆಲ್ಲ ಹಿಂದಿನ ಹೆಜ್ಜೆಯನ್ನು ತೆಗೆಯುತ್ತೆ. ಹಾಗೆ ಈ ಮನುಷ್ಯನ ಜನ್ಮಾಂತರಗಳಲ್ಲಿ ಇರತಕ್ಕಂಥದ್ದು. ಕಂಸ ಎಚ್ಚರಿಕೆ ಅಂತಂದ ಕಂಸ, ವಸುದೇವ ಎಚ್ಚರಿಕೆ, ಆಕೆಯನ್ನು ಕೊಲ್ಲುವುದೊಂದು ದೊಡ್ಡ ವಿಷಯವಲ್ಲ, ಯೋಚನೆ ಮಾಡು ನೀನು ಅಂತ ಭಗವತ್ಪಾದರು ಹೇಳಿದರು. ಇದೆಲ್ಲವೂ ಕೂಡ ಸ್ಥೂಲೇಭ್ಯ ಪೂರ್ವಕರ್ಮಣ ಸಮುತ್ಪನ್ನವಿದಂ. ಇಲ್ಲಿ ಕಥೆ ಯಾವುದು ಹೇಳಿಲ್ಲ ಭಗವತ್ಪಾದರು, ಆದರೆ ಆ ಸಾರ ಏನಿದೆ, ಉಪನಿಷತ್ತಿನ ಸಾರ, ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅನ್ನೋದನ್ನು ಭಾಗವತದ ಕಥೆಯನ್ನು ಇಟ್ಟುಕೊಂಡು ಹೇಳಿದಂಥ ಉಪದೇಶವನ್ನು ನೋಡಿದಾಗಲೂ ಕೂಡ ನಮಗೆ ಮನವರಿಕೆ ಆಗುತ್ತೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.